ಇವತ್ತು ನಾವು ಹಲಗಲಿ ಬೇಡರು ಎಂಬ ಲಾವಣಿಯ ಮುಂದಿನ ವಿಷಯವನ್ನು ಅರಿತುಕೊಳ್ಳುವ. ಕಳೆದ ತರಗತಿಯಲ್ಲಿ ನಾವು ಅರಿತುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ, ಬ್ರಿಟಿಷ್ ಸರ್ಕಾರ ಯಾರು ಕೂಡ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳಬಾರದು ಎನ್ನುವ ನಿಯಮವನ್ನು ಜಾರಿಗೆ ತಂದಿತು. ಈ ನಿಯಮವನ್ನು ಹಲಗಲಿಯ ಬೇಡರು ವಿರೋಧಿಸಿದ್ರು. 4 ಮಂದಿ ಜೊತೆ ಸೇರಿಕೊಂಡು ವಿರೋಧವನ್ನು ಮಾಡುತ್ತೇವೆ ಎನ್ನುವಂತಹ ಒಂದು ಒಪ್ಪಂದಕ್ಕೆ ಬಂದಿದ್ರು. ಅಂತಹ ಸಂದರ್ಭದಲ್ಲಿ ಕಾರಕೂನನು ಆಯುಧವನ್ನು ಕೇಳಲಿಕ್ಕೆ ಹಲಗಲಿ ಹತ್ತಿರ ಬರ್ತಾನೆ. ಅವನಿಗೆ ಆಯುಧವನ್ನು ಕೊಡದೆ ಆ ಬೇಡರು ಅವನ ಕಪಾಳಕ್ಕೆ ಬಿಡಿದರು. ಈ ಸುದ್ದಿ ಸಾಹೇಬರಿಗೆ ಹೋಯಿತು. ಸಾಹೇಬನ ಸಿಟ್ಟಿನಿಂದ ಹಲಗಲಿಯ ಮೇಲೆ ಸೈನ್ಯವನ್ನು ಕಳುಹಿಸ್ತಾನೆ. ಆ ಸೈನ್ಯವನ್ನು ಹಲಗಲಿಯ ಬೇಡರು ಹೆದರಿಸಿ ಒಂದು ಬದಿಗೆ ಸರಿಸಿಬಿಟ್ರು. ಅವರು ಆ ಸಾಹೇಬನಿಗೆ ಒಂದು ಕಾಗದವನ್ನು ಪತ್ರವನ್ನು ಬರೀತಾರೆ. ಏನು ಅಂತ ಹೇಳಿದಾಗ, ಇನ್ನಷ್ಟು ದಂಡನ್ನು ಈ ಹಲಗಲಿಗೆ ಕಳುಹಿಸಿ ಎಂದು. ಸಾಹೇಬನು ಅದನ್ನು ಓದಿ ಮತ್ತಷ್ಟು ದಂಡನ್ನು ಸೈನಿಕರನ್ನು ಹಲಗಲಿಗೆ ಕಳುಹಿಸ್ತಾರೆ. ಇವತ್ತು ಅದರ ಮುಂದಿನ ವಿಷಯವನ್ನು ಅರಿತುಕೊಳ್ಳುವ ವಿದ್ಯಾರ್ಥಿಗಳೇ. ಮುಂದೆ ಪದ್ಯ. ಬೆನ್ ಬೆನ್ ಹತ್ತಿ ತೀರ್ತಿರುವಿ ಕಡಿದರು ಏನು ಉಳಿಯದಂಗ, ನಡುವೆ ಹಾಕೊಂಡು ಹೊಡೆದರು ಗುಂಡ ಕರುಣ ಇಲ್ಲದಂಗ, ಚಟೇಕಾರರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಡದಾಗ, ಅಗಸಿಗೆ ಬಂದು ಹೆಬಲಕ ಸಾಬ ಹೇಳ್ತಾನ ಬುದ್ಧಿ ಮಾತ, ಕೊಡುತ್ತೀವಿ ಕಬೂಲ ಕೇಳರಿ ಮಾತ ಹೋಗಬೇಡ್ರಿ ಸತ್ತ, ಅನ್ನುವ ಮಾತಿಗೆ ನಂಬಿಕೆ ಸಾಲದೆ ಹನುಮ ಬಂದನು ಮುಂದಿತ್ತ. ಬಂದಂತಹ ದಂಡು ಯಾವ ರೀತಿಯಲ್ಲಿ ಅಂದ್ರೆ, ನಿಮಗೆ ಗೊತ್ತಿರ್ಬೋದು, ಕಾರಕೂನನಿಗೆ ಅಲ್ಲಿ ಹೊಡೆದು ಅವನ ಕಪಾಲಕ್ಕೆ ಹೊಡೆದ ಸಂದರ್ಭದಲ್ಲಿ ನೆಲಕ್ಕೆ ಬಿದ್ದ ಈ ವಿಷಯ ಅಲ್ಲಿ ಸಾಹೇಬನಿಗೆ ಗೊತ್ತಾಯಿತು. ದಂಡನ್ನು ಕಳಿಸ್ತೇನೆ. ಆ ದಂಡನ್ನು ಕೂಡ ಗುಂಡಿನ ಸುರಿಮಳೆ ಸುರಿದು ಅವರನ್ನು ಹೆದರಿಸಿಬಿಟ್ರು. ಇದರಿಂದ ಮತ್ತಷ್ಟು ಕೋಪಗೊಂಡು ಇನ್ನಷ್ಟು ದಂಡು ಹಲಗಲಿಗೆ ಬಂದು ಬಿಟ್ಟಿತ್ತು. ನೋಡಿ, ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸಾಹೇಬ ಅಂತ ಹೇಳಿದ್ರೆ ಅಲ್ಲಿ ಹೆನ್ರಿ ಹ್ಯಾರಿಯಟ್ ಎಂಬವನು ಸಾಹೇಬನ ಹೆಸರು. ಅವನೇನ್ ಹೇಳ್ತಾನೆ ಅಂತ ಹೇಳಿದಾಗ, ಬೆನ್ ಬೆನ್ ಹತ್ತಿ ತೀರ್ತೀವಿ ಕಡಿದರು ಏನು ಉಳಿಯದಂಗ. ಹಲಗಲಿಗೆ ಬರ್ತಾರೆ. ಹಲಗಲಿಗೆ ಬಂದಾಗ ಹಲಗಲಿಯಲ್ಲಿರುವಂತಹ ಬೇಡರನ್ನು ಬೆನ್ ಬೆನ್ ಹತ್ತಿ ಅಂದ್ರೆ ಬೆನ್ನಟ್ಟಿಕೊಂಡು ಕಡಿದು ಬಿಡ್ತಾರೆ. ಏನು ಉಳಿಯದ ಹಂಗ, ಏನು ಉಳಿಯದ ರೀತಿಯಲ್ಲಿ ಅವರನ್ನು ಅಟ್ಟಿಸಿಕೊಂಡು ಬಡಿಲಿಕ್ಕೆ ಹೋಗ್ತಾರೆ. ನಡುವೆ ಹಾಕೊಂಡು ಹೊಡೆದರ ಗುಂಡು ಕರುಣ ಇಲ್ಲದಂಗ. ಸುತ್ತ ಬ್ರಿಟಿಷ್ ಸೈನಿಕರು ನಡುವೆ ಹಲಗಲಿಯ ಬೇಡರನ್ನು ಹಾಕಿಕೊಂಡು ಗುಂಡನ್ನು ಹಾರಿಸಿಬಿಟ್ರು. ಅದು ಹೇಗೆ ಅಂತ ಹೇಳಿದ್ರೆ, ಕರುಣೆಯೇ ಇಲ್ಲದ ರೀತಿಯಲ್ಲಿ. ಗುಂಡು ಹಾರಿಸಿದ್ರೆ ಜೀವ ಹೋಗ್ತದೆ ಎನ್ನುವಂತಹ ಕರುಣೆ ಇಲ್ಲದೆ ಆ ಬ್ರಿಟಿಷ್ ಸೈನಿಕರು ಏನ್ ಮಾಡ್ತಾರೆ ಅಂತ ಹೇಳುವಾಗ, ಆ ಹಲಗಲಿಯ ಬೇಡರಿಗೆ ಗುಂಡನ್ನು ಹಾರಿಸಿಬಿಟ್ರು. ನೋಡಿ, ಬ್ರಿಟಿಷ್ ದಂಡು ಬೇಡರನ್ನು ಹಿಂಬಾಲಿಸಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡನ್ನು ಹಾಕಿಬಿಡುತ್ತಾರೆ. ಚಟೇಕಾರರು ಚೌಕಿ ಮಾಡುತ್ತಾ. ಚಟೇಕಾರರು ಅಂತ ಹೇಳಿದ್ರೆ ನಿಮ್ಮ ಟಿಪ್ಪಣಿಯಲ್ಲಿ ಅರ್ಥ ಇದೆ, ಆಂಗ್ಲೋ ಇಂಡಿಯನ್. ಆಂಗ್ಲೋ ಇಂಡಿಯನರು ಕೂಡ ಚೌಕಿ ಮಾಡುತ್ತಾ ಗಸ್ತು ಮಾಡುತ್ತಾ ನೋಡ್ತಾ ಇರ್ತಾರೆ. ಅವರಿಗೆ ಕೂಡ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ನಡೆದರು ಹೇಳದೆ ಗುಡದಾಗ. ಕೆಲವು ಹಲಗಲಿಯ ಬೇಡರು ಏನ್ ಮಾಡಿದ್ರು ಅಂತ ಹೇಳಿದಾಗ, ಹೇಳದೆ ಓಡಿಬಿಟ್ರು. ಗುಡದಾಗ, ಗುಡ ಅಂತ ಹೇಳಿದಾಗ ಗುಡ್ಡೆಯ ಕಡೆಗೆ ಓಡಿಬಿಟ್ರು, ಹೆದರಿಬಿಟ್ರು. ಅಗಸಿಗೆ ಬಂದು ಹೆಬಲಕ ಸಾಬ ಹೇಳ್ತಾನ ಬುದ್ಧಿ ಮಾತ. ಅಗಸಿಗೆ ಬಂದು, ಅಗಸಿ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಕೊಟ್ಟಿದ್ದೇನೆ, ಹೆಬ್ಬಾಗಿಲು ಅಂತ ಹೇಳಿದ್ರೆ ಆ ಊರಿನ ಹೆಬ್ಬಾಗಿಲಿಗೆ ಬಂದು ಹೇಳ್ತಾನ ಸಾಬ. ಸಾಬ ಅಂತ ಹೇಳಿದ್ರೆ ಇಲ್ಲಿ ಯಾರು ಅಂತ ಹೇಳಿದ್ರೆ ಹೆನ್ರಿ ಹೇಳ್ತಾನ ಬುದ್ಧಿ ಮಾತ. ಹಲಗಲಿಯ ಬೇಡರಿಗೆ ಬುದ್ಧಿ ಮಾತನ್ನು ಹೇಳ್ತಾನೆ. ಕೊಡುತ್ತೀವಿ ಕಬೂಲ ಕೇಳರೆ ಮಾತ, ಕೊಡುತ್ತೀವಿ ಕಬೂಲ, ನಾವು ಹೇಳುವಂತಹ ಮಾತನ್ನು ಒಪ್ಪಿ ನೀವು. ಕಬೂಲ ಅಂತ ಹೇಳಿದ್ರೆ ಒಪ್ಪಿಗೆ ಮಾಡಿಕೊಡ್ತೀವಿ. ನಾನು ಹೇಳಿದಂತಹ ಮಾತು, ಯಾವ ಮಾತು, ಯಾವ ಆದೇಶ ಅಂತ ಹೇಳಿದ್ರೆ, ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಬಿಡಿ, ನಮಗೆ ಒಪ್ಪಿ ಬಿಡಿದಕ್ಕೆ ಕೇಳರೆ ಮಾತ. ಇದನ್ನು ಕೇಳಿ ಮಾತನ್ನು ಹೋಗಬೇಡ್ರಿ ಸತ್ತ. ಸುಮ್ಮನೆ ಯಾಕೆ ಸಾಯ್ತೀರಿ, ನಾವು ಹೇಳಿದಂತಹ ಮಾತನ್ನು ಒಪ್ಪಿಕೊಳ್ಳ್ರಿ, ಯಾಕೆ ನಿಮ್ಮ ಜೀವವನ್ನು ಕಳ್ಕೊಳ್ತೀರಿ ಅಂತ ಹೇಳಿ ಹೆನ್ರಿಯು ಅಲ್ಲಿ ಸಾಹೇಬ ಹೇಳಿಬಿಡುತ್ತಾನೆ. ಅನ್ನುವ ಮಾತಿಗೆ ನಂಬಿಕೆ ಸಾಲದೆ, ಸಾಹೇಬ ಹೇಳಿದಂತಹ ಮಾತಿಗೆ ನಂಬಿಕೆ ಸಾಲದೆ ಹನುಮ ಬಂದನು ಮುಂದಿತ್ತ. ಹನುಮ ಬಂದು ಮುಂದೆ ಹೇಳುತ್ತಾನೆ. ಅಂದ್ರೆ ಅನ್ನುವ ಮಾತಿಗೆ, ಸಾಹೇಬ ಹೇಳಿದಂತಹ ಮಾತಿನ ಮೇಲೆ ಯಾರಿಗೂ ಕೂಡ ನಂಬಿಕೆ ಬರುತ್ತಿಲ್ಲ. ಯಾಕೆ ಅಂತ ಹೇಳಿದಾಗ ಅವರ ಮೇಲೆ ನಂಬಿಕೆ ಹೊರಟು ಹೋಗಿದೆ. ಆದ ಕಾರಣ ಹನುಮ ಹೇಳ್ತಾನೆ, ಯಾರು ಕೂಡ ಕುಡಿದು
ಬೇಡ, ಯಾವ ಆಯುಧವನ್ನು ಕೊಟ್ಟು ಬಿಡಬೇಡಿ, ಅವರು ಸುಳ್ಳನ್ನು ಹೇಳ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಹನುಮ ಹೇಳ್ತಾನೆ. ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ, ಇನ್ನೊಮ್ಮೆ ಸಾರಾಂಶವನ್ನು ಹೇಳ್ತೇನೆ. ದಂಡು ಬಂದಂತಹ ಅಂದ್ರೆ ಬ್ರಿಟಿಷರು ಕಳುಹಿಸಿದಂತಹ ದಂಡು ಹಲಗರಿಗೆ ಬಂದು ಬಿಟ್ಟಿತು. ಬಂದು ಎಲ್ಲರನ್ನು ಬೆನ್ನು ಹತ್ತಿಕೊಂಡು ಅಂದ್ರೆ ಬೆನ್ನಟ್ಟಿಕೊಂಡು ಕಳೆದು ಬಿಟ್ರು, ಏನು ಉಳಿಯದ ರೀತಿಯಲ್ಲಿ ಅವರನ್ನು ಸಾಯಿಸಿ ಬಿಟ್ರು. ಇನ್ನು ಕೆಲವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಸುತ್ತ ಹಲಗಲಿಯ ಅಂದ್ರೆ ಹಲಗಲಿಯ ಸುತ್ತ ಸೈನಿಕರಿದ್ದುಕೊಂಡು ಮಧ್ಯದಲ್ಲಿ ಹಲಗಲಿಯ ಬೇಡರನ್ನು ಹಾಕಿ ಗುಂಡು ಸುರಿಸಿಬಿಟ್ರು. ಕರುಣೆ ಇಲ್ಲದ ಹಾಗೆ ಗುಂಡು ಹಾಕಿಬಿಟ್ರು. ಇನ್ನೊಂದು ಕಡೆಯಲ್ಲಿ ಆಂಗ್ಲೋ ಇಂಡಿಯನ್ ಪೊಲೀಸರು ಅಲ್ಲಿ ಗಸ್ತು ಮಾಡ್ತಾರೆ, ಆದರೂ ಅವರಿಗೆ ಏನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಕೆಲವರು ಹೆದರಿ ಬಿಟ್ಟು ಗುಡ್ಡೆಗೆ ಓಡಿಬಿಟ್ರು. ಅಷ್ಟು ಹೊತ್ತಿಗೆ ಹೆಬ್ಬಾಗಿಲಿಗೆ ಬಂದು ಸಾಹೇಬ ಒಂದು ಬುದ್ಧಿ ಮಾತನ್ನು ಹೇಳ್ತಾನೆ. ನಾವು ಹೇಳಿದಂತಹ ಮಾತಿಗೆ ನೀವು ಒಪ್ಪಿಕೊಳ್ಳಿ, ಇಲ್ಲದಿದ್ದರೆ ಯಾಕೆ ಸುಮ್ಮನೆ ಜೀವವನ್ನು ಕಳ್ಕೊಳ್ತೀರಿ ಎನ್ನುವ ಮಾತಿಗೆ ಹನುಮ ಹೇಳ್ತಾನೆ. ಮುಂದೆ ಬಂದು ಹೇಳ್ತಾನೆ, ಯಾರು ಕೂಡ ಆಯುಧವನ್ನು ಕೊಟ್ಟು ಬಿಡಬೇಡಿ ಎಂದು ಅವರು ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಹನುಮ ಅಲ್ಲಿ ಹೇಳ್ತಾನೆ. ಯಾಕೆ ಅಂತ ಹೇಳುವಾಗ, ಬ್ರಿಟಿಷರ ಮೇಲೆ ನಂಬಿಕೆಯನ್ನು ಕಳ್ಕೊಂಡು ಬಿಟ್ಟಿದ್ದೇವೆ, ಯಾರು ಕೂಡ ಆಯುಧವನ್ನು ಕೊಟ್ಟು ಬಿಡಬೇಡಿ ಅಂತ ಹೇಳಿ ಹನುಮ ಹೇಳ್ತಾನೆ. ಮುಂದೆ ನೋಡಿ ಏನು ಅಂತ ಹೇಳಿ, ಜಡಗ ಹೇಳುತ್ತಾನೋ, ಹೊಡೀರಿ ಇವರ ಪೂರ ಘಾತಕಾರ, ವಿಶ್ವಾಸಘಾತಕ ಮಾಡಿದವರಿವರ, ನಂಬಿಕಿಲ್ಲ ನಮಗ ಪಿಥೋರ, ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದ ನಮಗೆ ಘೋರ, ಅಂದು ಹೊಡೆದಾನ ಒಂದು ಗುಂಡಿಗೆ ಆದ ಸಾಹೇಬ ನಟಾರ. ಅಷ್ಟೊತ್ತಿಗೆ ಜಡಗ ಹೇಳ್ತಾನೆ, ಹೊಡೀರಿ, ಸಾಹೇಬನ ಮಾತನ್ನು ಕೇಳಬೇಡಿ ಯಾರು ಕೂಡ. ನಿಮ್ಗೆ ಗೊತ್ತಿದೆ, 4 ಮಂದಿ ಅಲ್ಲಿ ಹಲಗಲಿಯ ಬೇಡರು ಯಾರು ಅಂತ ಹೇಳಿದ್ರೆ ಹನುಮ, ಜಡಗ, ರಾಮ, ಬಾಲ. ಅದರಲ್ಲಿ ಜಡಗ ಹೇಳ್ತಾನೆ, ಹೊಡೀರಿ, ಸಾಹೇಬನ ಮಾತನ್ನು ಯಾರು ಕೂಡ ಕೇಳಬೇಡಿ, ಹೊಡೀರಿ, ಗುಂಡನ್ನು ಹೊಡೀರಿ ಎಂದು. ಇವರು ಪೂರ ಘಾತಕಾರ, ಇವರೆಲ್ಲರೂ ದ್ರೋಹಿಗಳು. ಘಾತಕಾರ ಅಂತ ಹೇಳಿದ್ರೆ ಅಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ ದ್ರೋಹಿಗಳು, ವಿಶ್ವಾಸವನ್ನು ಇಲ್ಲದವರು, ವಿಶ್ವಾಸಘಾತಕರು, ವಿಶ್ವಾಸಕ್ಕೆ ಅರ್ಹರಲ್ಲದವರಿವರು. ಮಾಡಿದರಿವರ ಅಂದ್ರೆ ಇವರು ಏನಂತ ಹೇಳಿದ್ರೆ ವಿಶ್ವಾಸಕ್ಕೆ ಅರ್ಹರಲ್ಲದಂತಹ ವ್ಯಕ್ತಿಗಳು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸಲ ಮೋಸವನ್ನು ಮಾಡಿದಂತಹ ವ್ಯಕ್ತಿಗಳು. ಆದ ಕಾರಣ ಅವರಿಗೆ ಗುಂಡನ್ನು ಹೊಡೀರಿ, ಸಾಹೇಬ ಹೇಳಿದಂತಹ ಮಾತನ್ನು ಕೇಳಬೇಡಿ ಅಂತ ಹೇಳಿ ಅವನು ಹೇಳ್ತಾನೆ. ನಂಬಿಕೆ ಇಲ್ಲ ನಮಗ, ಅವರ ಮೇಲೆ ನಮಗೆ ನಂಬಿಕೆ ಇಲ್ಲ. ಪಿತೂರ ಮೋಸ ಮಾಡಿ ನಮ್ಮ ದೇಶ ಗೆದಿತಾರ ಮುಂದ ನಮಗೆ ಘೋರ. ಪಿತೂರ ಮಾಡಿ, ಮೋಸವನ್ನು ಮಾಡಿ, ಅಥವಾ ಅಲ್ಲಿ ವಂಚನೆಯನ್ನು ಮಾಡಿ, ಮೋಸ ಮಾಡಿ ನಮ್ಮ ದೇಶವನ್ನು ಅವರು ಗೆದ್ದುತ್ತಾರೆ, ನಮಗೆ ಘೋರ. ನಮಗೆ ಮತ್ತೊಂದು ಇನ್ನಷ್ಟು ಘೋರವನ್ನು ನಾವು ನೋಡ್ಬೇಕಾಗ್ಬೋದು. ಆದ್ರೆ ಅವರ ಮಾತನ್ನು ಕೇಳಬೇಡಿ, ಹೊಡೀರಿ, ಗುಂಡನ್ನು ಹಾರಿಸಿ, ವಿಶ್ವಾಸಘಾತಕರವರು ಅಂತ ಹೇಳ್ತಾನೆ ಜಡಗ. ಅಂದು ಹೊಡೆದನು ಒಂದು ಗುಂಡಿಗೆ ಆದ ಸಾಹೇಬನ ಠಾರ. ಹಾಗೆ ಹೇಳ್ತಾ ಒಂದು ಗುಂಡಿಗೆ ಸಾಹೇಬನ ಠಾರ. ಠಾರ ಅಂತ ಹೇಳಿದ್ರೆ ನಾಶ ಅಂತ ಅರ್ಥ, ಅಥವಾ ಸತ್ತು ಹೋದ ಅಂತ ಅರ್ಥ. ಸಾಹೇಬನಿಗೆ ಗುಂಡು ಹೊಡೆದು ಅವನು ಸತ್ತು ಹೋದ. ಸಾಹೇಬ ಯಾರು ಅಂತ ಹೇಳಿದ್ರೆ ಹೆನ್ರಿ ಹೆವೆಲಕ್ ಎಂಬ ಸಾಹೇಬನ ಹೆಸರು. ಹಾಗೆ ಜಡಗ ಹೇಳ್ತಾ ಆ ಹೆನ್ರಿ ಸಾಹೇಬನಿಗೆ ಗುಂಡನ್ನು ಹರಿಸಿದ, ಅವನು ಅಲ್ಲೇ ಸತ್ತು ಹೋದ. ಕಾರ ಸಾಹೇಬ ಬೆಂಕಿ ಚೂರಾದ, ಲೂಟಿ ಮಾಡಂತನೋ ಊರ, ಸಿಟ್ಟಿಲಿ ಹೊಡೆದರು ಸಿಡಿದಂಗ ಗುಂಡು ಸುರಿದವ ಭರಪೂರ. ಕಾರ ಸಾಹೇಬ ಈ ವಿಷಯ ಎಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ಹೆನ್ರಿ ಹೆವೆಲಕ್ನ ಮೇಲಧಿಕಾರಿಯಾದಂತ ಕಾರ ಸಾಹೇಬ ಯಾರು ಅಂತ ಕೊಟ್ಟಿದ್ದಾರೆ ಅಲ್ಲಿ ನಿಮ್ಮ ಟಿಪ್ಪಣಿಯಲ್ಲಿ, ಅಲೆಕ್ಸಾಂಡರ್ ವಿಲಿಯಂ ಕೆರ್ರೆ ಎಂಬ ಅವನ ಹೆಸರು. ಕಾರ ಸಾಹೇಬ ಬೆಂಕಿ ಚೂರಾದ, ಲೂಟಿ ಮಾಡಂತನು ಪೂರ. ಅವನಿಗೆ ವಿಷಯ ಗೊತ್ತಾಯಿತು. ವಿಷಯ ಗೊತ್ತಾದಾಗ ಅವನು ಬೆಂಕಿ ಹಾಕಿಬಿಟ್ಟ. ಹಲಗಲಿಯ ಬೇಡರ ಮೇಲೆ ಬಹಳ ಕೋಪಕ್ಕೆ ಒಳಗಾಗ್ತಾನೆ. ಹೇಳ್ತಾನೆ ಮತ್ತೆ, ಲೂಟಿ ಮಾಡಂತ ಊರು, ಇಡೀ ಊರನ್ನು ನಾಶ ಮಾಡಿ ಅಂತ ಹೇಳಿ ಸೈನಿಕರಿಗೆ ಆಜ್ಞೆಯನ್ನು ಕೊಡ್ತಾನೆ. ಸಿಟ್ಟಿಲಿ ಹೊಡೆದರು ಸಿಡಿದಂಗ ಗುಂಡು ಸುರಿದವ ಭರಪೂರ. ಈ ಸಿಟ್ಟಿನಲ್ಲಿ ಹೇಗೂ ಮೇಲಧಿಕಾರಿ ಆಜ್ಞೆಯನ್ನು ಕೊಟ್ಟಿದ್ದಾನೆ, ಇಡೀ ಊರನ್ನು ನಾಶ ಮಾಡಿ, ಲೂಟಿ ಮಾಡಿ ಅಂತ ಹೇಳಿ. ಅದೇ ರೀತಿಯಲ್ಲಿ ಸಿಡಿಯುವ ಹಾಗೆ ಇವರು ಒಂದರ ನಂತರ ಗುಂಡನ್ನು ಹಾರಿಸಿ ಬಿಟ್ರು. ಭರ ಅಂತ ಹೇಳಿದ್ರೆ ಅಲ್ಲಿ ಪ್ರವಾಹದ ರೀತಿಯಲ್ಲಿ ಒಂದರ ನಂತರ ಅಲ್ಲಿ ಗುಂಡು ಹಾರಿಸಿ ಬಿಟ್ರು. ಹನುಮ ಹೇಳುತ್ತಾನ, ಗುಂಡು ಹೊಡೆದು ಕೆರಕೆಡವು ನಷ್ಟ ಬಾರ. ಅಷ್ಟೊತ್ತಿಗೆ ಹನುಮ ಹೇಳುತ್ತಾನೆ, ಹೆದರಬೇಡಿ, ಅವ್ರು ಹೊಡೆಯುವಂತ ಗುಂಡಿಗೆ ಹೆದರಬೇಡಿ, ಗುಂಡು ಹೊಡೆದು ಕೆರಕೆಡವು ನಷ್ಟ ಬಾರ. ಇವರು ಗುಂಡು ಹೊಡೆದು ಇಡೀ ಊರನ್ನು ನಾಶ ಮಾಡ್ತಾ ಇದ್ದಾರೆ, ಆದ ಕಾರಣ ಇವರನ್ನು ಎದುರಿಸುವ ಅಂತ ಹೇಳಿ ಹನುಮ ಹೇಳುತ್ತಾನೆ. 300 ಮಂದಿ
ಇಟ್ಟುಕೊಂಡು ಅಲ್ಲಿ ಹನುಮ ಹೋರಾಡ್ತಾ ಇದ್ದಾನೆ. ಅಂದ್ರೆ 300 ಮಂದಿಗೆ ಒಬ್ಬ ಸಮ, ಆ ರೀತಿಯಲ್ಲಿ ಹೋರಾಡ್ತಾ ಇದ್ದಾರೆ. ಹನುಮ ಅಂದ್ರೆ ಬೇಡರ ಒಬ್ಬ ಯುವಕ ಅಥವಾ ವೀರನಾದವನು ಯಾರು ಅಂತ ಹೇಳಿದ್ರೆ ಹನುಮ. ಭೀಮನ ಎದುರಿಗೆ ನಿಂತ 500 ಮಂದಿಗೆ ಭೀಮನ ಎದುರಿಗೆ 500 ಮಂದಿ ನಿಂತರೂ ಕೂಡ ಅವನು ಹೋರಾಡ್ತಾನೆ. ಅಷ್ಟು ವೀರನಾಗಿದ್ದ, ಅಷ್ಟು ಶೂರನಾಗಿದ್ದ. ಬಾಲನ ಮಾಡಿದ ಕಸರತ್ತ. ಇನ್ನೊಬ್ಬ ವೀರನಿದ್ದ, ಯಾರು ಅಂತ ಹೇಳಿದ್ರೆ ಬಾಲನು ಕೂಡ ಕಸರತ್ತನ್ನು ಮಾಡಿದ, ಅಂದ್ರೆ ಹೋರಾಡಿದನು. ಕುದುರೆಯ ಕಡಿದು 10-20, ಕುದುರೆಯನ್ನು ಕಡಿದ 10-20 ಅಂದ್ರೆ ಕುದುರೆ ಕಡಿಯುವುದು ಅಂತ ಹೇಳಿದ್ರೆ ಕುದುರೆಯನ್ನು ಕಡಿಯುವುದು ಅಂತ ಅರ್ಥ ಅಲ್ಲ. ಕುದುರೆಯ ಮೇಲಿದ್ದಂತಹ ಸಾಹೇಬ ಆಗಿರ್ಬೋದು ಅಥವಾ ಅಧಿಕಾರಿಗಳನ್ನು ಅವನು ನಾಶ ಮಾಡಿದ ಅಂತ ಹೇಳಿ ಅರ್ಥ. ರಾಮನ ಕಡಿತ ವಿಪರೀತ. ರಾಮನು ಕೂಡ ಅದೇ ರೀತಿಯಲ್ಲಿ ವೀರತನದಲ್ಲಿ ಅಲ್ಲಿ ದಂಗೆಯನ್ನು ಮಾಡಿದ. ಕಾಲುವೆ ಹರಿಯಿತು. ಇದರ ಪರಿಣಾಮ ಏನಾಯಿತು ಅಂತ ಹೇಳಿದಾಗ, ಕಾಲುವೆ ಹರಿಯಿತು, ರಕ್ತ ಹರಿತಾ ಇತ್ತು. ಹೇಗೆ ಅಂತ ಹೇಳಿದ್ರೆ ಕಾಲುವೆಯ ರೀತಿಯಲ್ಲಿ, ನದಿಯಲ್ಲಿ ನೀರು ಹೇಗೆ ಹರಿತದ ಅದೇ ರೀತಿಯಲ್ಲಿ ರಕ್ತ ಹರಿಯಲಿಕ್ಕೆ ಶುರುವಾಯಿತು. 1000 ಆಳಿಗೆ ಒಬ್ಬ ಕೂಗುತ್ತಾನೋ ಕಡಿರಿ ಅಂತ ಮತ್ತ. ಇಷ್ಟೆಲ್ಲ ಆದ್ರೂ ಕೂಡ 1000 ಆಳಿಗೆ ಅಂದ್ರೆ ಆ ಹಲಗಲಿಯ ಬೇಡರಲ್ಲಿ ಉತ್ಸಾಹ ಕಡಿಮೆ ಆಗ್ಲಿಲ್ಲ, ಭಯ ಆಗ್ಲಿಲ್ಲ, ಧೈರ್ಯ ಇನ್ನೂ ಹೆಚ್ಚಿಕೊಂಡು ಅಲ್ಲಿ ಇದ್ದವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಕಡಿರಿ ಅಂತ ಮತ್ತ. ಕಡಿರಿ ಅಂದ್ರೆ ಯುದ್ಧವನ್ನು ಮಾಡಿ ಹೋರಾಡಿ ಅವರ ಮುಂದೆ ಬ್ರಿಟಿಷರನ್ನು ಬಿಡಬೇಡಿ ಅಂತ ಹೇಳಿ ಅವನು ಅಲ್ಲಿ 1000 ಮಂದಿಗೆ ಒಬ್ಬ ಇದ್ರು ಕೂಡ ಅದೇ ಉತ್ಸಾಹದಲ್ಲಿ ಹೇಳ್ತಾ ಇರ್ತಾರೆ. ಕಡಿರಿ ಇದೊಂದು ವಿರಕ್ತಿ ಪದವಾಗಿದೆ ವಿದ್ಯಾರ್ಥಿಗಳೇ. 4 ಮಂದಿ ಹಿಂಗ ಕಡಿದು ಸತ್ತರು ಹಲಗಲಿ ಬಂಟರಣ್ಣ ಜನಕ. 4 ಮಂದಿ ವೀರರು, ರಾಮ, ಹನುಮ, ಜಡಗ, ಅಲ್ಲಿ ಬಾಲ, ಈ 4 ಮಂದಿ ವೀರರು ಹೀಗೆ ಕಡಿದು ಅವರು ತನ್ನ ಪ್ರಾಣವನ್ನು ಬಿಟ್ಟರು. ಬಂಟರಣ್ಣ ಜನಕ. ಇಂಥ ವೀರರಾದವರು ಯಾರು ಅಂತ ಹೇಳಿದ್ರೆ ಆ ಹಲಗಲಿಯ 4 ಮಂದಿ ಶೂರರು. ವಿದ್ಯಾರ್ಥಿಗಳೇ, ಇನ್ನೊಮ್ಮೆ ಸಾರಾಂಶವನ್ನು ಹೇಳ್ತೇನೆ. ಜಡಗ ಹೇಳ್ತಾನೆ ಏನು ಅಂತ ಹೇಳಿದಾಗ, ಸಾಹೇಬ ಹೇಳಿದ ಮಾತನ್ನು ಕೇಳಬೇಡಿ, ಅವರು ಘಾತಕರು, ದ್ರೋಹಿಗಳು, ವಿಶ್ವಾಸಕ್ಕೆ ಅರ್ಹರಲ್ಲದವರು ಆಗಿದ್ದಾರೆ. ಅವರ ಮೇಲೆ ನಮಗೆ ನಂಬಿಕೆ ಇಲ್ಲ. ಪಿತೂರಿಯನ್ನು ಮಾಡಿ ನಮ್ಮ ದೇಶವನ್ನು ಗೆಲ್ತಾರೆ, ಮತ್ತೆ ನಾವು ಘೋರವಾದಂತಹ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಅಂತ ಹೇಳಿ ಗುಂಡನ್ನು ಹಾರಿಸಿ ಅಲ್ಲಿ ಹೆನ್ರಿಯ ಹವಲಕನ್ನು ಸಾಯಿಸಿ ಬಿಡುತ್ತಾನೆ. ಈ ವಿಷಯ ಅಲೆಕ್ಸಾಂಡರ್ ವಿಲಿಯಂ ಕೆರ್ರೆಗೆ ಹೋಗ್ತಾನೆ. ಅಂದ್ರೆ ಅವನಿಂದ ಮೇಲಧಿಕಾರಿಗೆ ವಿಷಯ ಹೋದಾಗ ಅವನು ಆಗಿಬಿಟ್ಟ. ಹಲಗಲಿಯ ಬೇಡರ ಮೇಲೆ ಇನ್ನಷ್ಟು ಕೋಪಕ್ಕೆ ಒಳಗಾಗಿ ಸೈನಿಕರಿಗೆ ಆದೇಶವನ್ನು ಕೊಡ್ತಾನೆ, ಇಡೀ ಊರನ್ನು ಲೂಟಿ ಮಾಡಿ ಎಂದು. ಅಷ್ಟೊತ್ತಿಗೆ ಹನುಮ ಹೇಳ್ತಾನೆ ಏನು ಅಂತ ಹೇಳಿದ್ರೆ, ಬ್ರಿಟಿಷರ ಅಂದ್ರೆ ಸಿಡಿಯುವ ರೀತಿಯಲ್ಲಿ ಅವರು ಗುಂಡನ್ನು ಹಾರಿಸ್ತಾ ಇದ್ದಾರೆ ಬ್ರಿಟಿಷರ ದಂಡು. ಹನುಮ ಹೇಳುತ್ತಾನೆ, ಹೆದರಿಕೊಳ್ಬೇಡಿ, ಅವರು ಎಷ್ಟು ಹೊಡೆದು ಕೂಡ ನಮ್ಮ ಊರನ್ನು ನಾಶ ಮಾಡ್ತಾ ಇದ್ದಾರೆ, ನಾವು ಇನ್ನಷ್ಟು ಅವರ ಮೇಲೆ ದಾಳಿ ಮಾಡುವ ಅಂತ ಹೇಳಿ ಉತ್ಸಾಹದ ಮಾತನ್ನು ಹೇಳುತ್ತಾನೆ. ಹನುಮನ ಮುಂದೆ 300 ಮಂದಿ ಹೋರಾಡಿದ್ರು ಕೂಡ ಅವನು ಒಬ್ಬ ಅವನನ್ನು ಹೋರಾಡುವಷ್ಟು ಶಕ್ತಿ ಅವನಲ್ಲಿತ್ತು. ಭೀಮನಷ್ಟೇ, ಅವನ ಮುಂದೆ 500 ಮಂದಿ ಬಂದು ನಿಂತರೂ ಕೂಡ ಅವರನ್ನು ಕಡಿಯುವಂತ ಶಕ್ತಿ ಅವನಲ್ಲಿತ್ತು. ಬಾಲನು ಮಾಡಿದನು ಕಸರತ್ತ. ಅದೇ ರೀತಿ ಕುದುರೆಯಲ್ಲಿರುವಂತಹ ಅಧಿಕಾರಿಗಳನ್ನು ಕೊಂದರು. ರಾಮನ ಕಡಿತವು ವಿಪರೀತವಾಯಿತು. ಕೊನೆಗೆ 4 ಮಂದಿ ಕೂಡ ಕಡಿದು ಪ್ರಾಣವನ್ನು ತ್ಯಾಗ ಮಾಡಿಬಿಟ್ರು. ಆ ಹಲಗಲಿಯ ಊರಲ್ಲಿ ರಕ್ತ ಕಾಲುವೆಯ ರೀತಿಯಲ್ಲಿ ಹರಿಯುತ್ತಾ ಇತ್ತು. ವಿದ್ಯಾರ್ಥಿಗಳೇ, ಹಲಗಲಿಯ ಬೇಡರಲ್ಲಿ 4 ಮಂದಿ ವೀರರು ತನ್ನ ಪ್ರಾಣವನ್ನು ಕಳ್ಕೊಂಡು ಬಿಟ್ರು. ಎಲ್ಲರನ್ನು ನಾಶ ಮಾಡಿಬಿಟ್ರು. ಹಲಗಲಿಯ ಊರನ್ನು ಕೂಡ ಯಾವ ರೀತಿ ಮಾಡಿಬಿಟ್ರು ಅಂತ ಹೇಳಿ ನಂತರದ ಚರಣದಲ್ಲಿ ಇದು ವಿದ್ಯಾರ್ಥಿಗಳೇ ಓದ್ತೇನೆ. ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲ, ಉಪ್ಪು, ಎಣ್ಣೆ, ಅರಶಿನ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಕಂಗಳ, ಚರಗಿ, ಮಂಗಳಸೂತ್ರ ಹೋದವು ಬೀಸುಕಲ್ಲ. ಹಾಳಾಗಿ ಹೋಯ್ತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ. ಸಿಕ್ಕದ್ದು ತಗೊಂಡು ಸರದ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ. ಬೂದಿ ಮಾಡ್ಯಾರು ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲ ಎಳ್ಳಷ್ಟು. ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳದೆ ಕಂಡಷ್ಟು. ಕುರ್ತ ಕೋಟಿ ಕಲ್ಮೇಶನ ದಯದಿಂದ ಹಾಡಿದ ನನ್ನ ಜನಕ. ಹಲಗಲಿಯ ಬಂಟರು ಪ್ರಾಣವನ್ನು ಕಳ್ಕೊಂಡು ಬಿಟ್ರು. ಹಲಗಲಿಯ ಊರನ್ನು ಯಾವ ರೀತಿಯಲ್ಲಿ ಮಾಡಿಬಿಟ್ರು ಎನ್ನುವಂತಹ ವಿಷಯ ಇದರಲ್ಲಿದೆ. ಕೊಡಲಿ ನಿಮಗೆ ಗೊತ್ತಿದೆ, ಕಬ್ಬಿಣದ ಸಾಧನ ಆಗಿದೆ. ಕೋರೆಯೂ ಅಷ್ಟೇ ಒಂದು ಕಬ್ಬಿಣದ ಸಾಧನ. ಕುಡ ಅಂತ ಹೇಳಿದ್ರೆ ಕುಡಗೋಲು,
ಕುಡಗೋಳು ಗೊತ್ತಿರ್ಬೋದು ನಿಮಗೆ. ಇನ್ನಷ್ಟು ಕಬ್ಬಿಣದ ಸಾಧನಗಳು, ಮೊಸರಾಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಹಾಲಾಗಿರ್ಬೋದು, ಉಪ್ಪು ಆಗಿರ್ಬೋದು, ಎಣ್ಣೆ, ಅರಿಶಿನ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಗಂಗಳಾಗಿರ್ಬೋದು, ತಂಬಿಗೆ ಅಂದ್ರೆ ಚರಗೆ ಅಂತ ಹೇಳಿದ್ರೆ ತಂಬಿಗೆ, ಮಂಗಳ ಸೂತ್ರ, ಹೋದವು, ಬೀಸುಕಲ್ಲ, ಅದನ್ನು ಕೂಡ ಬಿಡ್ಲಿಲ್ಲ, ಹಾಳಾಗಿ ಹೋಯಿತು, ಎಲ್ಲವನ್ನು ನಾಶ ಮಾಡಿಬಿಟ್ರು. ಒಂದು ವಸ್ತುವನ್ನು ಕೂಡ ಅಲ್ಲಿ ಅವರು ಬಿಡ್ಲಿಲ್ಲ, ಎಲ್ಲವನ್ನು ನಾಶ ಮಾಡಿಬಿಟ್ರು. ಅಂದ್ರೆ ಅವರ ಯಾವ ರೀತಿಯ ಮನಸ್ಸು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬಹುದು. 10 ವರ್ಣಿಸಿ ಹೇಳಲಿ ನಾನೆಷ್ಟು ವರ್ಣನೆಯನ್ನು ಕೊಡಲಿ ಅಂತ ಹೇಳಿ ಆ ಜನರು ಹೇಳ್ತಾರೆ. ನೋಡಿಕೊಳ್ಳಿ, ಸಿಕ್ಕಿದ್ದನ್ನು ತಗೊಂಡು ಸರದ ನಿಂತರು, ಊರಿಗೆ ಕೊಳ್ಳಿ ಕೊಟ್ಟರು. ತಮಗೆ ಕೈಗೆ ಏನೆಲ್ಲ ಸಿಗ್ತದೆ ಅದನ್ನೆಲ್ಲ ತಗೊಂಡ್ರು. ನಂತರ ತಗೊಂಡಾದ ಮೇಲೆ ಊರಿಗೆ ಕೊಳ್ಳಿಯನ್ನಿಟ್ರು. ಕೊಳ್ಳಿ ಅಂತ ಹೇಳಿದ್ರೆ ಬೆಂಕಿಯನ್ನು ಇಟ್ಟುಬಿಟ್ರು, ಬೂದಿ ಮಾಡಿದ್ರು. ಇಡೀ ಊರನ್ನು ಸುಟ್ಟು ಬಿಟ್ಟು ಬೂದಿ ಮಾಡಿ, ಅದು ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಹಲಗಲಿ ಎಂಬ ಒಂದು ಊರಿತ್ತು ಎನ್ನುವ ಗುರ್ತು ಇಲ್ಲದಷ್ಟು, ಎಳ್ಳಷ್ಟು ಗುರ್ತು ಇಲ್ಲದ ಹಾಗೆ ಬೂದಿ ಮಾಡಿಬಿಟ್ರು. ಕಾಣದೆ ಹೋಯಿತು, ಹಲಗಲಿ ಊರು ಕಾಣದೆ ಹೋಯಿತು. ಕೆಟ್ಟು ಆ ಕೆಟ್ಟದನ್ನು ಏನಂತ ವರ್ಣಿಸಲಿ? ಹಾಡಿದವರು ಒಂದು ಕುರ್ತಕೋಟೆ ಕಲ್ಮೇಶನ ಭಕ್ತರಾಗಿರಬೇಕು. ಆ ದೇವರನ್ನು ಹೇಳಿಕೊಂಡು ಇಲ್ಲಿ ಹಾಡಿದ್ದಾರೆ. ವಿದ್ಯಾರ್ಥಿಗಳೇ, ಕೊನೆಯ ಸಾಲಿನಲ್ಲಿ ನಾವು ಅರಿತುಕೊಳ್ಬೋದು ಹಲಗಲಿ ಊರನ್ನು ಯಾವ ರೀತಿಯಲ್ಲಿ ನಾಶ ಮಾಡಿದ್ರು ಎನ್ನುವ ವಿಷಯವನ್ನು. ಇದಿಷ್ಟು ಹಲಗಲಿ ಬೇಡರ ಒಂದು ಕಥೆಯಾಗಿದೆ ಅಥವಾ ಕಥನಾತ್ಮಕ ಕಾವ್ಯವಾಗಿದೆ. ಆ ವೀರರ ಹೋರಾಟದ ವರ್ಣನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ವೀರಗೀತೆ ಅಂತ ಇದಕ್ಕೆ ಕರೆಯುವಂಥದ್ದು ವಿದ್ಯಾರ್ಥಿಗಳೇ. ಇದನ್ನೆಲ್ಲ ಓದುವುದರಿಂದ ನಮ್ಮಲ್ಲಿ ಒಂದು ರೀತಿಯ ದೇಶಪ್ರೇಮ ಹುಟ್ಟಿಕೊಳ್ಳುತ್ತದೆ, ದೇಶದ ಮೇಲೆ ಅಭಿಮಾನ ಹುಟ್ಟಿಕೊಳ್ಳುತ್ತದೆ. ಆ ನಾಡಿಗೋಸ್ಕರ ಯಾವ ರೀತಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಎನ್ನುವಂಥ ವಿಷಯವನ್ನು ಅರಿತುಕೊಂಡು ನಾವು ನಮ್ಮ ನಾಡನ್ನು ಗೌರವಿಸುವ, ನಮ್ಮ ದೇಶವನ್ನು ಉಳಿಸುವ ಎನ್ನುವ ಒಂದು ಆಶಯವನ್ನು ಇಟ್ಟುಕೊಳ್ಳುವ ವಿದ್ಯಾರ್ಥಿ.